ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ. ನೂರಾರು ಜನಗಳ ಮುಂದುಗಡೆ ಸಂಘಟನೆ ಮಾಡಿರ್ತಕ್ಕಂಥ ಸಂಘ ಇದೆ. ಮಾತಾಡೋದು ಇಷ್ಟೇನೆ. ನಾವು ಬಲಿಷ್ಠವಾದಂಥ ಸಂಘ ರಚನೆ ಮಾಡಲಿಕ್ಕೆ ಮಾಡಿದ್ದೀವಿ ಕೂಡ. ಇವತ್ತು ಕರ್ನಾಟಕ ರಾಜ್ಯ ಗೋವಿ ಒಡ್ಡರ ಸಂಘ, ಮೊನ್ನೆ ನೀವು ಹೇಳಿರ್ಬೋದು, ಅವನು ಬಳ್ಳಾರಿ ಮಾಜಿ ಎಂ ಪಿ ಉಗ್ರಪ್ಪನ ಏನು ಮಾತಾಡ್ದಂತ ಎಲ್ಲ ಮಾಧ್ಯಮದಲ್ಲಿ ಹಾಕಿ ಒಡ್ಡರು ಅಂದರೆ ಕೆಲವ್ರಿಗೆ ಗೊತ್ತಿಲ್ಲ. ಹೀಗಾಗಿ ಆ ಇದನ್ನು 1958ರಲ್ಲಿ ಈ ಸಂಘ ರಿಜಿಸ್ಟ್ರೇಷನ್ ಆಗಿ ಗೋವಿಪಾಳ್ಯದಲ್ಲಿ 1 ಎಕರೆಯಲ್ಲಿ ನಾವು ಜಮೀನು ಪಡೆದು ಭಯಂಕರವಾದಂಥ ಬಿಲ್ಡಿಂಗ್ ಕಟ್ಟಡ ಕಟ್ಟಿ ಅದನ್ನು ನಾವು ಸಂಘ ನಡೆಸ್ತಾ ಇದ್ದೀವಿ. ಆ ಒಂದು ಹೆಸರನ್ನ ಅದರಿಂದ ನಾವಿವತ್ತು ಸಂಘ ತಾಲೂಕಿನ ರಚನೆ ಮಾಡಿ ಹೊರಟಿದ್ದೀವಿ. ಬಂಧುಗಳೇ, ನಾನಿಷ್ಟೇನೆ ಹೇಳೋದು, ನಿಮಗೆ ಗೊತ್ತಿದೆ 1988ರಲ್ಲಿ ನಾನು ಸರ್ಕಾರಿ ನೌಕರನಾಗಿ ನಾನು ಆಚೆ ಇದ್ದುಕೊಂಡು ಕೆಲಸ ಸಂಘಟನೆಯನ್ನು ಮಾಡ್ಕೊಂಡು ಬಂದು ಇವತ್ತು ನನ್ನ ಅಲಿಲ್ ಸೇವೆ ನೀವು ಮಾಡ್ತಾ ಇರ್ತಕ್ಕಂಥ ವಿಚಾರ ನಿಮ್ಗೆ ಗೊತ್ತಿರೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಇಷ್ಟೇ. ಇವತ್ತು ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿ ಆದರೆ ಈ ತಾಲೂಕಿನಲ್ಲಿ ಒಬ್ಬ ವ್ಯಕ್ತಿಯಿಂದ ಈ ಸಂಘ ಎರಡಾಗಲಿಕ್ಕೆ ಸಾಧ್ಯ ಆಯಿತು. ಬಂಧುಗಳೇ, ಇಷ್ಟೇ. ನಿಮಗೆ ಗೊತ್ತಿದೆ, ಪ್ರತಿ ವರ್ಷವೂ ನಾವು ಸಿದ್ದರಾಮೇಶ್ವರ ಜಯಂತಿಯನ್ನು ನಾವು ಚಾಚು ತಪ್ಪಿದರೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಲ ಅಧ್ಯಕ್ಷನ ಇದ್ದವನು ಯಾಕೆ ಆ ಸಭೆಯನ್ನು ನಡೆಸಲಿ? ಇವತ್ತು ರಾಷ್ಟ್ರೀಯ ಬಲ ಆಚರಣಾ ಸಮಿತಿಯಿಂದ ಒಂದೇ ಒಂದು ಆಹ್ವಾನ ಬಂದಿಲ್ಲ ನಮ್ಮ ಸಂಘಕ್ಕೆ. ಯಾಕೆ? ನಮ್ಮ ಸಂಘ ಇರ್ತಕ್ಕಂಥ ವೀಕ್. ಅದಕ್ಕಾಗಿ ಆ ಅಧ್ಯಕ್ಷನ ಒಂದು ವೀಕ್ ಆಗಿ ನಾನು ತಹಸೀಲ್ದಾರ್ ಕೇಳಿದೆ, ಏನಮ್ಮ ಯಾಕೆ ನಮ್ಮ ಒಂದು ಇದಕ್ಕೆ ನೀವು ಆಹ್ವಾನ ಕೊಡಲಿಲ್ಲ? ನಾನು ಬೇರೆ ಪಕ್ಷದ ನಾಯಕರು ನಾನು ದೂಷಣೆ ಮಾಡೋಕ್ಕೆ ಹೋಗುದು. ನಮ್ಮಲ್ಲಿ ಒಗ್ಗಟ್ಟು ಬಲವಾಗಿದ್ದಿದ್ರೆ ರಾಷ್ಟ್ರೀಯ ಬಲ ಆಚರಣಾ ಸಮಿತಿಯವರು ಕರೆಸಿ ನಮ್ಮನ್ನು ಯಾಕೆ ಮಾಡಬಹುದಾಗಿತ್ತು? ಬಂಧುಗಳೇ, ಸರ್ವಜ್ಞ ಜಾತಿಯವರು 125 ಜನ ಈ ತಾಲೂಕಿನಲ್ಲಿರೋದು. ಆ 125 ಜನ ಯಾವ ರೀತಿ ಇವತ್ತು ಪ್ರೊಸೆಷನ್ ಮಾಡಿದ್ರು ಅಂತ ಪತ್ರಿಕಾ ಮಾಧ್ಯಮದವರು ಗೊತ್ತಿದೆ. ಕುಂಬಾರು ಅಲ್ಲ, ಇವರು ನಮ್ಮ ಅಗಸರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯವರು ಈ ತಾಲೂಕಿನಲ್ಲಿ ಪ್ರೊಸೆಷನ್ ಮಾಡಿದ್ರು. ಆದರೆ 11,500 ಜನ ವೋಟರ್ಸ್ ಇದ್ದೀವಿ, 1 ಲಕ್ಷ ಜನ ಜನಸಂಖ್ಯೆ ಇದ್ದೀವಿ. ನಮ್ಮನ್ನು ಕರೆದು ನಮ್ಮ ಜಾತಿಯವರು ಪಾರ್ಲಿಮೆಂಟ್ ಮೆಂಬರ್ ಇದ್ದಾರೆ, 4 ಸಲ MLAಗಳಾಗಿರ್ತಕ್ಕಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಈ ಬಾರಿ ಸಿದ್ದರಾಮೇಶ್ವರ ಜಯಂತಿ ಮಾತಾಡ್ತಕ್ಕಂಥ ಪ್ರಸ್ತಾವನೆ ಬರಲಿಲ್ಲ. ನಾನು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ತಹಸೀಲ್ದಾರ್ ಕೇಳಿದ್ರೆ ನಿಮ್ಮ ಅಧ್ಯಕ್ಷರಾದ್ರು ನಮ್ಗೆ ಗೊತ್ತಿಲ್ಲ. ಈ ಮಟ್ಟದಲ್ಲಿರ್ತಕ್ಕಂಥ ಸಂಘವನ್ನ ಬಲಿಷ್ಠಪಡಿಸಬೇಕೋ ಬೇಡವೋ ಅದನ್ನು ನೀವು ತೀರ್ಮಾನ ಮಾಡಿ. ಬಂಧುಗಳೇ, ನಿಮ್ಗೆ ಗೊತ್ತಿದೆ, ಹೋದ ವರ್ಷ ನಾವು ಮಾಡ್ತೀವಿ. ಪ್ರತಿ ವರ್ಷನೂ ಪ್ರತಿಭಾ ಪುರಸ್ಕಾರ ಕೂಡ ಈ ಸಂಘದ ಹಿಂದುಗಡೆ ಇದ್ದಂಥ ಬ್ಯಾನರ್ನಲ್ಲೇ ನಾವು ಅಡಿಯಲ್ಲಿ ನಾವು ಮಾಡ್ತಾ ಇದ್ವಿ. ಹೀಗಾಗಿ ನಾವು ಜಾಸ್ತಿ ಹೊತ್ತು ಮಾತಾಡೋದು ಬೇಡ. ಮತ್ತೆ ಒಂದು ಸಂಘಟನೆ ಒಂದು ಸಭೆ ಮಾಡಬೇಕಾದ್ರೆ ಒಂದು ಸ್ಥಳಾವಕಾಶ ಬೇಕು. ಈಗಾಗಲೇ ಒಂದು 15 ಗುಂಟೆ ಆಗಿದೆ. ಅದು ನಮ್ಮ ಹೆಸರಿಗೆ ಖಾತೆ ಕೂಡ ಆಗೋಗಿದೆ ಗೋವಿ ಸಂಘದ ಹೆಸರಿಗೆ. ಆದರೆ ಅಲ್ಲಿ ಅದು ತಡ ಆಗ್ತಾ ಇದೆ. ಅದು ಆಗುತ್ತೆ, ಅದೇನು ಸಮಸ್ಯೆ ಇಲ್ಲ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ಇದು ನನ್ನ ಖಾಸಗಿ ಜಾಗನೇ. ಪ್ರತಿಯೊಂದು ಸಭೆಯನ್ನು 15 ವರ್ಷದಿಂದ ಇಲ್ಲೇ ನಡೆಸ್ಕೊಂಡು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದ್ಗಡೆ ಒಂದು ಸಭೆ ಆಯಿತು, ಒಂದು ಸಂಘ ಆಯಿತು. ನಾನು 15 ದಿವಸದ ಹಿಂದ್ಗಡೆ ಪಾಂಪ್ಲೆಟ್ ಮಾಡಿದೆ, ಈ ತಾಲೂಕಿನಲ್ಲಿ ಸಂಘ ಕುಂಠಿತವಾಗಿದೆ, ನಾನು ಬಲಿಷ್ಠ ಮಾಡಬೇಕು, ದಯವಿಟ್ಟು ಇಂಥ ದಿವಸ ನಾನು ಸೇರೋಣ. ಆದರೆ 2 ದಿವಸದಲ್ಲಿ ಪಾಂಪ್ಲೆಟು, 1 ದಿವಸದಲ್ಲಿ ಸಂಘಟನೆ. ಅದೇನು, ನೀವು ಮಾಧ್ಯಮದವರು ನಿಮ್ಮ ಹತ್ರ ಮುಂದ್ಗಡೆ ಇರ್ಬೋದು 28 ಜನ, ಅದರಲ್ಲಿ ಒಬ್ಬರು ಮುಳಬಾಗಿಲವರು, ಒಬ್ಬರು ಕೋಲಾರದವರು, 26 ಜನಕ್ಕೆ ಒಂದು ಸಂಘಟನೆ ಸರಿನಾ ಅಂತ ಒಂದು ಆತರ ಪಡ್ತಕ್ಕಂಥ ಮಾಡ್ತಕ್ಕಂಥ ಪರಿಸ್ಥಿತಿ ಯಾಕೆ ಬೇಕಿತ್ತು? ಇದನ್ನ ಮಾಧ್ಯಮದವರು ದಯವಿಟ್ಟು ಬಿಂಬಿಸಬೇಕಾಗುತ್ತೆ. ನಾನು ಪಾಂಪ್ಲೆಟ್ ಆಗಿದ್ದು ನಾನು ಇದರಲ್ಲೇ ಹಾಕಿದ್ದೀನಿ ಎಲ್ರಿಗೂ. ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಮಂಗಮ್ಮ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ, ನಮ್ಮ MP ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ಈ ರೀತಿ ಮಾಡ್ತಾ ಇದ್ದೀನಿ ಅಣ್ಣ, ನನಗೆ ಈ ರೀತಿ ಆಗಿದೆ ಈ ತಾಲೂಕಿನಲ್ಲಿ,
ಒಬ್ಬೇ ಒಬ್ಬ ವ್ಯಕ್ತಿಗಾಗಿ ಪತ್ರಿಕೆ ಮಾಧ್ಯಮದವ್ರನ್ನ ಯಾರು ಹೇಳಿದ್ರು, ಆ ವ್ಯಕ್ತಿ ಅಲ್ಲಿದ್ರೆ ಅದು ಸಂಘಟನೆ ಅಭಿವೃದ್ಧಿನೇ ಆಗೋದಿಲ್ಲ ಅಂತ ಒಬ್ಬ ವ್ಯಕ್ತಿ ಹೇಳಿದ್ರು. ಇಂಥ ಒಂದು ದುಷ್ಟ ಪರಿಸ್ಥಿತಿ ಈ ತಾಲೂಕಿನಲ್ಲಿ 8 ಬಾರಿ ನಮ್ಮ ಜನಾಂಗದ ಶಾಸಕರು ಬೆಂಬಲಿಸತಕ್ಕಂಥ ವ್ಯಕ್ತಿಗಳು ಇವತ್ತು ನಗುತ್ತಾ ಇದ್ದಾರೆ ಈ ಸಂಘಟನೆ ಬಗ್ಗೆ. ಯಾಕಂದ್ರೆ ಈ ಸಲ ಸಿದ್ದರಾಮೇಶ್ವರ ಜಯಂತಿ ರಾಮಚಂದ್ರಪ್ಪ ಕೈ ಹಾಕ್ಲಿಲ್ಲ. ಎಷ್ಟು ವರ್ಷಗಳಂತೂ ನಾನು ಒಪ್ಪನೆ ಮಾಡ್ಕೊಂಡು ಹೋಗಿ. ಹೀಗಾಗಿ ಬಂಧುಗಳೇ, ಇರಲಿ, ಸಂಘಟನೆ ನಿಮ್ಮ ಒಂದು ಸಹಕಾರ ನನಗಿದ್ರೆ ಇದನ್ನು ಬಲಿಷ್ಠ ಮಾಡ್ತೀವಿ. ಇದು ರಾಜ್ಯ ಮಟ್ಟದಲ್ಲಿ 1958 ರಿಜಿಸ್ಟರ್ ಆಗಿರ್ತಕ್ಕಂಥ ಹೆಸರಿನ ಒಂದು ಬ್ಯಾನರ್ ಇದೆ. ಈ ಬ್ಯಾನರ್ ಅಡಿಯಲ್ಲಿ ಇವತ್ತು ನಾನು ನಿಮ್ಮ ಮುಂದುಗಡೆ, ನಮ್ಮ ಜಿಲ್ಲಾ ನಾಯಕರ ಮುಂದುಗಡೆ ಸಂಘಟನೆಯನ್ನು ಆಲ್ರೆಡಿ ನಾನು ಮುಕ್ತವಾಗಿ ಸಾವಿರಾರು ಜನ ನಮ್ಮ ಬಂಧುಗಳ ಹತ್ರ ಚರ್ಚಿಸಿ 100 ಜನಗಳ ಮುಂದುಗಡೆ ಇವತ್ತು ಈ ಸಂಘಟನೆಯನ್ನು ನಾನು ಪ್ರಕಟಣೆ ಮಾಡ್ತೀನಿ. ಆ ಸಂಘ ಇವತ್ತು ನಾನು ಹೇಳಬೇಕಾದ್ರೆ ಒಬ್ಬನೇ ಕೂತ್ಕೊಂಡು ಮಾಡಿರ್ತಕ್ಕಂಥವನ್ನಲ್ಲ, ಕೇವಲ 4 ಜನ ಕೂತ್ಕೊಂಡು ಜಿಲ್ಲೆಯಲ್ಲಿ 20 ಜನ ಸೇರಿ ಸಂಘ. ಅದು ಕೋಲಾರ ಜಿಲ್ಲಾ ಬಹು ಜನ ಕ್ಷೇಮಾಭಿವೃದ್ಧಿ ಸಂಘ ಅಂತೆ. ಕ್ಷೇಮ ಅಭಿವೃದ್ಧಿಯನ್ನು ಅರ್ಥ ಗೊತ್ತಿರತಕ್ಕಂಥ ವ್ಯಕ್ತಿಗಳು ಆ ಹೆಸರು ಇಟ್ಕೊಂಡಿದ್ದಾರೆ. ಇರಲಿ, ಆದರೆ ರಿಜಿಸ್ಟ್ರೇಷನ್ ಆಗಿದೆ ನಿಮ್ಮದು. ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ನಾನು ಕೊಟ್ಟಿದ್ದೀನಿ, ನೀವು ಯಾವ ಇದರಲ್ಲಿ ಬೇಕಾದರೂ ಚೆಕ್ ಮಾಡ್ಬೋದು. ನಿಮ್ಮ ಬಾಡಿ ರಿಜಿಸ್ಟರ್ಡ್ ಆಗಿದೆಯಾ ಈವರೆಗೂ? ನಿಮ್ಮ ರಿಜಿಸ್ಟರ್ ಆಗದೇ ಇರ್ತಕ್ಕಂಥ ಇದು ಸಹಕಾರ ಸಂಘಗಳ ನಿಯಮ ಬೈಲಾ ಪ್ರಕಾರವಾಗಿ ನೋಂದಣಿ ಆಗದೆ ಇರ್ತಕ್ಕಂಥ ಸಂಘ ನೀವು ನಮ್ಮದು ಸಂಘ ಅಂತ ಹೇಳ್ಕೊಳ್ಳಿಕ್ಕೆ ಅರ್ಹತೆ ಇದೆಯಾ ಎಂಬ ಪ್ರಶ್ನೆಯನ್ನು ನಾನು ಮಾಧ್ಯಮದವರ ಮುಖಾಂತರ ಅವ್ರನ್ನ ಪ್ರಶ್ನಿಸಿ, ಬಂಧುಗಳೇ, ನನಗೆ ನೋವಾಯಿತು. ಯಾಕಂದರೆ 28 ಜನ, ಅದರಲ್ಲಿ 26 ಜನ ಈ ತಾಲೂಕಿನಲ್ಲಿ ಸೇರಿ ಅಂಬೇಡ್ಕರ್ ಮಹಾನುಭಾವನಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮುಂದೆ ನಿಂತ್ಕೊಂಡು ಹೂನಾರ ಹಾಕೊಂಡು ನಾವು ಪದಾಧಿಕಾರಿಗಳಿಂದ ನಿಮ್ಮ ಪದಾಧಿಕಾರಿ ನಾವು ಒಪ್ಪಕ್ಕೆ ಸಾಧ್ಯವೇ ಇಲ್ಲ, ಒಪ್ಪೋದಿಲ್ಲ ಅಂತ ಹೇಳ್ತಾ, ಏನು ನಾವು ಇವತ್ತು 15 ದಿವಸಗಳಿಂದ ಮೂಲೆಯಲ್ಲಿ ನಾನು ಹೋಗಿ ಚರ್ಚೆ ಮಾಡಿ ಒಂದು ಸಂಘಟನೆ ರಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ನಾನು ಮಾಡ್ತೀನಿ, ನಿಮ್ಮ ಮುಂದುಗಡೆ ಅನೌನ್ಸ್ ಮಾಡ್ತೀನಿ. ದಯವಿಟ್ಟು ನೀವೆಲ್ಲರೂ ಒಪ್ಕೋಬೇಕು. ಈ ಸಂಘಟನೆಯಲ್ಲಿ ರಾಮಚಂದ್ರಪ್ಪ ಇರ್ತಾನೆ, ಏನು ಅದರಲ್ಲಿ ಸಮಸ್ಯೆ ಬರೋದಿಲ್ಲ. ಇದು ಗ್ರಾಮೀಣ ಭಾಗಕ್ಕೆ ಒಂದು ಸಂಘ. ಈ ತಾಲೂಕಿನಲ್ಲಿ ಮುಂದೆ ಸಂಘದ ಬಲಿಷ್ಠಗಾಗಿ, ಸಂಘಟನೆಗಾಗಿ 4 ಜನ ಯುವಕರನ್ನ ಈ ಸಂಘದಲ್ಲಿ ನಾನು ಕರ್ತಂದಿದ್ದೀನಿ, ಅವ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸರ್ವಾನುಮತದಿಂದ ಸಹಕರಿಸಬೇಕಾಗಿ ವಿನಂತಿ. ನಮ್ಮ ಸಂಜೀವಪ್ಪನವರು ನೌಕರ ಸಂಘದ ಅಧ್ಯಕ್ಷರು, ನೌಕರ ಸಂಘದ ಅಧ್ಯಕ್ಷರು, ಎಲ್ಲರೂ ಒಂದು ಚಪ್ಪಾಳೆ ಮಾತಾಡ್ತೇನೆ. ನಮ್ಮ ಜನಾಂಗಕ್ಕೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ MP, ಆ ವ್ಯಕ್ತಿನ ನೀವು ಜಿಲ್ಲೆಯಲ್ಲಿ ಕಡೆಗಣಿಸಿ ಮಾಡಿರ್ತಕ್ಕಂಥದ್ದು ಸರಿ ನಾವು ಪ್ರಶ್ನೆಯನ್ನು ನಾವೆಲ್ಲರೂ ಇವತ್ತು ಹಾಕ್ಕೋಬೇಕಾಗುತ್ತೆ. ಈಗ ಆಲ್ರೆಡಿ ಮಂಗಮ್ಮ ಅವರು ಅಧ್ಯಕ್ಷರಾಗಿ ಸುಮಾರು ವರ್ಷಗಳಿದ್ದಾರೆ. ಒಂದು ಸಮುದಾಯ ಭವನ ಕೂಡ ಈಗಾಗಲೇ ಕಟ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಇವತ್ತು ಸರ್ಕಾರದ ಮಟ್ಟದಲ್ಲಿ ಜಗಳ ಮಾಡಿ ಹಣ ತಂದಿದ್ದಾರೆ. ಇದನ್ನೆಲ್ಲ ಬಿಟ್ಟು ನಿಮ್ಮ ವೈಯಕ್ತಿಕವಾಗಿ, ಅಂದರೆ ನಮ್ಮ ರಾಮಕೃಷ್ಣಪ್ಪನವರು ಹೇಳಿದ್ರು 1988ರಲ್ಲಿ ಈ ಜಿಲ್ಲೆಯಲ್ಲಿ ನಾವು ರಾಜ್ಯ ಸರ್ಕಾರ ನೌಕರರು ಮತ್ತು ಜನಾಂಗೀಯ ಸಂಘ ಅಂತ ರಚನೆ ಮಾಡಿದಂಥ ಸಂದರ್ಭದಲ್ಲಿದ್ದಂಥ ಮಹನೀಯರು ಏನು ಈ ತಾಲೂಕಿನಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ನಿಂತು 4,000 ಓಟ್ ತಗೊಂಡೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಹೇಳಬೇಕಾದ್ರೆ, ಇವತ್ತು ಆ ವ್ಯಕ್ತಿಯಿಂದ ಈ ಜಿಲ್ಲೆಯಲ್ಲಿ 2 ಸಂಘ ಆಗ್ತಾ ಇದೆ. ಅದು ಯಾರು ನಿಮ್ಗೆ ಗೊತ್ತಿಲ್ಲ. ಆ ವ್ಯಕ್ತಿ ಏನು ಪ್ರಥಮವಾಗಿ ನನ್ನನ್ನು ರಾಮಕೃಷ್ಣಪ್ಪನವ್ರನ್ನ ಉರಿದುಂಬಿಸಿ ನಾವು ನೌಕರಿಯಲ್ಲಿ ಇದ್ರೂ ಸಹ ಪಟಾಲಮ್ಮನ ದೇವಸ್ಥಾನ ಈ ನೋಡಿ ಎಲ್ಲ ಇವತ್ತು ಆಧಾರ ಐತೆ. 88ರಲ್ಲಿ ನಾವು ಸಂಘ ರಚನೆ ಮಾಡಿರ್ತಕ್ಕಂಥದ್ದು ನಾವು. ಆ ಒಂದು ವ್ಯಕ್ತಿ ಈ ತಾಲೂಕಿನಲ್ಲಿ 2 ಸರಿ ಶಾಸಕರಾಗಿ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಒಂದ್ಸಲಿ ರಾಷ್ಟ್ರೀಯ ಪಕ್ಷದಲ್ಲಿ ತಗೊಂಡ್ಬಂದು ನಾನು ಅವತ್ತು ಈ ತಾಲೂಕು ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷನಾಗಿದ್ದೆ. ನನ್ನ ಕಡೆಯಿಂದ 1,000 ಓಟು ನಾನು ಕೊಡಿಸಿ ಟೋಟಲ್ 4,000 ತಗೊಂಡು ಅವ್ರು ಮೂಲ ಗುಂಪಾದರು. ಇವತ್ತು ಪುರಸಭೆ ಸದಸ್ಯರಾಗಕ್ಕೆ ಅವ್ರು ಆಗೋದಿಲ್ಲ. ಅಂಥ ವ್ಯಕ್ತಿಯ ಒಂದು ಮನಸ್ಸು ಇದರಿಂದ ಇವತ್ತು ಈ ಜಿಲ್ಲೆಯಲ್ಲಿ 2 ಸಂಘ ಆಗಿದೆ. ಪರವಾಗಿಲ್ಲ. ಎರಡನೇದು, ಈ ತಾಲೂಕಿನಲ್ಲಿ 88ರಲ್ಲಿ ನಮ್ಮ MP ಸಾಹೇಬ್ರ ತಂದೆಯವರು ಮುನ್ಸ್ವಾಮಿ ಅವರು ದಿವಂಗತರಾದಂಥ ಸಂದರ್ಭದಲ್ಲಿ ಈ ಸಂಘ ರಚನೆ ಆಯಿತು. ಆ ದಿವಂಗತರ ಭಾವಚಿತ್ರದೊಂದಿಗೆ ನಮ್ಮ ಈ ಭವನದಲ್ಲಿ ನಾವು ಒಂದು ಸಭೆಯನ್ನು ಈ ತಾಲೂಕಿನಲ್ಲಿ ಪ್ರಾರಂಭ ಮಾಡಿ ಸರ್ಕಾರಿ ನೌಕರರು
ಎಲ್ಲ ಬೇರೆ ಜಾತಿ ಕಡೆ ಇದಕ್ಕೆ ನಾವು ಗುರಿಯಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬಂಧುಗಳೇ, ಇವತ್ತು ನಮ್ಮ ಸುನೀಲ್ ಕೂಡ ಹೇಳಿದ್ರು, ತಡವಾಗಿ ಬಂದಿರತಕ್ಕಂಥ ನಮ್ಮ ಚೌಡಪ್ಪನವರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲ 15 ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯನ್ನ ನಾನು ಅಧ್ಯಕ್ಷನಾಗಿ ಮಾಡಿ ನಡೆಸ್ಕೊಂಡು ಬಂದೆ. ಆ ವ್ಯಕ್ತಿ ಇವತ್ತಿನಲ್ಲಿ ಏನಾದ್ರು ಸುನೀಲ್ ಹೇಳಿದ್ರು, ಬೇರೆ ಜಾತಿಯವರು ಕುತಂತ್ರದಿಂದ ನಮ್ಮ ಸಂಘಕ್ಕೆ ಬರ್ತಾ ಇದ್ದಾರೆ, ನಮ್ಮ ಜಾತಿಯವರು ಕುತಂತ್ರದಿಂದ ಇವತ್ತು ಹೇಳಾಗ್ತದೆ. ಅದಕ್ಕೆ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಯಾರಿಗೆ ಶಕ್ತಿ ಇದೆ, ಯಾರಿಗೆ ಅರ್ಹತೆ ಇದೆ, ಅವ್ರಿಗೆ ನೀವು ಗಮನಿಸಿ. ಇಷ್ಟೇ ನಾನು ಹೇಳ್ತಾ, ಬಂಧುಗಳೇ, ಪತ್ರಿಕಾ ಮಾಧ್ಯಮಗಳ ಭಾಗ ಅವರು ಬೇಗ ಹೋಗಬೇಕಾಗಿರೋದ್ರಿಂದ ನಾನು ಇದರಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಪೇರೆಂಟಲ್ ಬಾರಿ ಗೌರವಾಧ್ಯಕ್ಷರಾದರು.